ಕಾರವಾರ ಬಸ್ ಸ್ಟಾಪಲ್ಲಿ ಕೂಡ ಮೇಲ್ಛಾವಣಿ ಇಲ್ಲ, ಕಾರವಾರದ ರೈಲ್ವೆ ಸ್ಟೇಷನ್ ಕೂಡ ಮೇಲ್ಛಾವಣಿ ಇಲ್ಲ. ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ ಇದಕ್ಕೆ, ಇದೇ ಕಾಶ್ಮೀರ. ಅಲ್ಲಿ ನೋಡಿ ಯಾವ ರೀತಿ ಸೀಟ್ ಹಾಕಿದ್ದಾರೆ ಈ ಫ್ಲೈಓವರ್ ಅಲ್ಲಿ. ಅಂದರೆ ಈ ಸೈಡಿಂದ ಒಂದು ಪ್ಲಾಟ್ಫಾರ್ಮಿಂದ ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಹೋಗಲಿಕ್ಕೆ. ವೀಕ್ಷಕರೇ, ನಾನು ಮಂಗಳೂರದಲ್ಲಿದ್ದೇನೆ. ಮಂಗಳೂರು ಸ್ವಾಮಿ ಕೊರ್ಗ ಜಾತ್ರೆ ಹೋಗಿದ್ದೆ, ಟ್ರೈನಿಂದ ಬಂದೆ. ಕಾರವಾರ ಟು ಮಂಗಳೂರಿಗೆ ರೈಲ್ವೆ ಟ್ರೈನಿಂದ ಖುಷಿ ಆಯಿತು. ನೋಡಿ ವೀಕ್ಷಕರೇ, ಏನು ಖುಷಿ ಆಯಿತು ಅಂದರೆ ನಮ್ಮ ಕಾರವಾರದಲ್ಲಿ ಇಲ್ಲಿ ಅಂದರೆ ಪ್ಲ್ಯಾಟ್ಫಾರ್ಮ್ ಆಚೆಗೆ ದಾಟಲಿಕ್ಕೆ, 1ರಿಂದ 2ನೇ ಪ್ಲ್ಯಾಟ್ಫಾರ್ಮ್ ದಾಟಲಿಕ್ಕೆ ಅಲ್ಲಿ ನೋಡಿ ಈ ಇಲ್ಲ ಫ್ಲೈಓವರ್ ಇದ್ದರೂ ಕೂಡ ಅಲ್ಲಿ ಫ್ಲೈಓವರ್ ಇದೆ, ಆದರೆ ಈ ರೀತಿ ಇಲ್ಲ. ನೋಡಿ ಯಾವ ರೀತಿ ಮಳೆ ಬಂದರೆ ಈ ಒಂದು ಸೀಟನ್ನು ಹಾಕಿದ್ದಾರೆ. ಯಾವ ರೀತಿ ಸೀಟ್ ಹಾಕಿದ್ದಾರೆ ನೋಡಿ, ಫುಲ್ ಸೀಟನ್ನು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತದೆ ಈ ರೀತಿ ಸೀಟ್ ಹಾಕಿದ್ರೆ. ಜನರಿಗೆ ಮಳೆಯಲ್ಲಿ ಕೂಡ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು ಮಳೆಯಲ್ಲಿ. ನೋಡಿ ಯಾವ ರೀತಿ ಸೀಟ್ ಹಾಕಿದ್ದಾರೆ ಈ ಫ್ಲೈಓವರಲ್ಲಿ. ಅಂದರೆ ಈ ಸೈಡಿಂದ ಒಂದು ಪ್ಲ್ಯಾಟ್ಫಾರ್ಮಿಂದ ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಹೋಗಲಿಕ್ಕೆ ಯಾವ ರೀತಿ ನೋಡಿ ಒಂದು ಸೀಟ್ ಹಾಕಿ ಚೆನ್ನಾಗಿ ಒಂದು ಕಟ್ಟಿದ್ದಾರೆ. ನೋಡಿ ಒಳಗಿಂದನೇ ಕಟ್ಟಿದ್ದಾರೆ ಅವರು. ನೋಡಿ ನಮ್ಮ ಈಗ ರೈಲ್ವೆ ಆಗಿ ಸುಮಾರಷ್ಟು ವರ್ಷಗಳು ಕಳೆದಿದ್ವೆ, ಆದರೂ ಆ ರೈಲ್ವೆ ಸ್ಟೇಷನ್ನು ಅದೇ ರೀತಿ ಇದೆ. ಇನ್ನೂ ಯಾವುದೇ ರೀತಿ ನಮ್ಮ ಕಾರವಾರ ರೈಲ್ವೆ ಸ್ಟೇಷನ್ ಇನ್ನೂವರೆಗೆ ಇಂಪ್ರೂವ್ಮೆಂಟೇ ಆಗಲಿಲ್ಲ. ಇದು ಯಾವಾಗ ಇಂಪ್ರೂವ್ಮೆಂಟ್ ಆಗಬೇಕು ಏನು ನಮ್ಮ ಕಾರವಾರ? ಇಷ್ಟೊಂದು ದೊಡ್ಡ ಡಿಸ್ಟಿಕ್ ಪ್ಲೇಸು ಕಾರವಾರ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ವಿದ್ಯಾವಂತರ ಹುಡುಗರು, ಕರ್ನಾಟಕ ರಾಜ್ಯದಲ್ಲಿ PUC ಸೆಕೆಂಡ್ ಇಯರ್ ಮತ್ತು SLCಯಲ್ಲಿ ರ್ಯಾಂಕರ್ ಸ್ಟೂಡೆಂಟ್ಸು. ಅಂದರೆ ದ್ವಿತೀಯ ರ್ಯಾಂಕ್ ಬರುತ್ತೆ ಕರ್ನಾಟಕ ರಾಜ್ಯ, PUC ಸೆಕೆಂಡ್ ಇಯರಲ್ಲಿ ಕೂಡ ದ್ವಿತೀಯ ಬರುತ್ತೆ, SLCಯಲ್ಲಿ ದ್ವಿತೀಯ, ಒಂದು ಸಲ ತಪ್ಪಿದ್ರೆ ತೃತೀಯ ರ್ಯಾಂಕಲ್ಲಿ ಬರುತ್ತೆ. ಅಂಥ ಒಂದು ಒಳ್ಳೆಯ ಶೈಕ್ಷಣಿಕ ಉಳ್ಳಂಥ ನಮ್ಮ ಜಿಲ್ಲೆ ಒಂದು ಅಧೋಗತಿಯಾಗಿದೆ ಪ್ಲ್ಯಾಟ್ಫಾರ್ಮ್. ನೋಡಿ ಇಲ್ಲೆಷ್ಟು ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ ಕಟ್ಟಿದ್ದಾರೆ. ಇದು ನೋಡಿ, ಇದು ಫಸ್ಟ್ ಪ್ಲ್ಯಾಟ್ಫಾರ್ಮ್. ನೋಡಿ 1ನೇ ಪ್ಲ್ಯಾಟ್ಫಾರ್ಮ್ ಇದು. ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಹೋಗುವುದಿದ್ರೆ ನಾವು ಯಾವ ರೀತಿ ಹೋಗಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಮಾರ್ಕ್ ಕೂಡ ಹಾಕಿದ್ದಾರೆ, ಪ್ಲ್ಯಾಟ್ಫಾರ್ಮ್ ಮಾರ್ಕ್ ಕೂಡ ಹಾಕಿದ್ದಾರೆ. ಹೋಗಲಿಕ್ಕೆ ನೋಡಿ ಯಾವ ರೀತಿ ಇದೆ, ನಾನು ಕಾಣಿಸ್ತೇನೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಸೀಟ್ ಹಾಕಿ ಜನರಿಗೆ ಅನುಕೂಲ ಹಾಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಾರವಾರದಲ್ಲಿ ಯಾವುದೇ ಸೀಟೇ ಇಲ್ಲ, ಚಪ್ಪರನೇ ಇಲ್ಲ. ಬಸ್ ಸ್ಟಾಪು ಅಂಥದ್ದೇ, ರೈಲ್ವೆ ಸ್ಟೇಷನು ಅಂಥದ್ದೇ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೆ ಹೀಗೆ ನಮ್ಮ ಕಾರವಾರ? ಯಾರು ಸುಧಾರಣೆ ಮಾಡ್ಬೇಕು ಹೇಳಿ? ಎಷ್ಟು MLA ಬಂದ್ಕೊಂಡು ಹೋದರು, ಎಷ್ಟು ಮಿನಿಸ್ಟರ್ ಆದರು, ಎಷ್ಟೋ ಇದಾದರು, ಎಷ್ಟು ಜನಪ್ರತಿನಿಧಿ ಬಂದು ಹೋದರು, ಏನೇನು ಮಾಡಿದ್ರು, ಯಾಕೆ ಸುಧಾರಣೆ ಆಗ್ತಾಯಿಲ್ಲ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ನೋಡಿ. ಪ್ಲ್ಯಾಟ್ಫಾರ್ಮ್ ಸೆಕೆಂಡಿಗೆ ಹೋಗಲಿಕ್ಕೆ ನಾವು ಫಸ್ಟ್, ಅದು ಸೆಕೆಂಡಿಗೆ ಹೋಗಲಿಕ್ಕೆ 2ನೇ ಪ್ಲ್ಯಾಟ್ಫಾರ್ಮಿಗೆ ನಮ್ಮ ಕಾರವಾರ ಟ್ರೈನ್ ಇದೆ ಇವಾಗ. ನೋಡಿ ನಿಜವಾಗ್ಲೂ ಮಂಗಳೂರು ಜನರಿಗೆ ನಾವು ಮೆಚ್ಚಲೇಬೇಕಾಗತ್ತೆ. ಅವರ ಸಚಿವರು, ಅವರ ಶಾಸಕರಿಗೆ ಅಲ್ಲೇ ಕಾರ್ಯಕರ್ತರೇ ಬಿಡೋದಿಲ್ಲ. ಚೆನ್ನಾಗಿ ಕೆಲಸ ಕಾರ್ಯಕರ್ತರು ಹೇಳೋಕ್ಕಿಂತಲೇ ಕೆಲಸ ಮಾಡ್ತಾರೆ. ಆ ಕೆಲಸದಿಂದನೇ ಇದಿಷ್ಟು ಇಂಪ್ರೂವ್. ನೋಡಿ ಸೆಕೆಂಡ್ ಫ್ಲೋರ್ ನಾನು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. 2ನೇ ಪ್ಲ್ಯಾಟ್ಫಾರ್ಮ್ ಇದು ನೋಡಿ. ಎಷ್ಟು ನೋಡಿ ಯಾವ ರೀತಿ ಒಳ್ಳೆ ಸೀಟ್ ಹಾಕಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಕಾಲು ಜಾರ್ತದೆ ಮತ್ತು ಕೆಳಗಡೆ ಬೀಳ್ಬೋದು. ಎಷ್ಟು ವೃದ್ಧರಿರ್ತಾರೆ, ಪಾಪ ಮಹಿಳೆಯರಿರ್ತಾರೆ, ರೋಗಿಗಳಿರ್ತಾರೆ ಹೋಗೋರು. ಯಾವಾಗ ಸುಧಾರಣೆ ಆಗೋದು ಹೇಳಿದ್ದು? ನೋಡಿ 2ನೇ ಪ್ಲ್ಯಾಟ್ಫಾರ್ಮ್ ಬಂದೆ, ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಕಾರವಾರ ಜನಪ್ರತಿನಿಧಿಗೆ ನಾನು ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಕಾರವಾರನ್ನು ಸುಧಾರಣೆ ಮಾಡಿದೆ, ನಿಮ್ಮ ಮನೆಯನ್ನೇ ಸುಧಾರಣೆ ಮಾಡ್ಕೊಳ್ತಾ ಇದ್ದೀರಾ. ಈಗ ಕಾರವಾರಕ್ಕೆ ಬಂದೆ. ಈಗ ಸಂಜೆ ಅಲ್ಲಿ 4:15 ಟ್ರೈನ್ ಇತ್ತು ಮಂಗಳೂರಿಂದ ಕಾರವಾರಕ್ಕೆ. ಈಗ ಎಕ್ಸಾಕ್ಟ್ 9:10 ಆಗಿದೆ. ಇದು ಕಾರವಾರ ತಲುಪಿದೆ. ನಾನು ಅಲ್ಲಿ ನೋಡಿದ್ದೆ, ನಿಮ್ಗೆ ಹೇಳಿದ್ದೆ ಫ್ಲೈಓವರ್. ಅಲ್ಲಿ ಫ್ಲೈಓವರ್ ಮತ್ತು ಕಾರವಾರ ಫ್ಲೈಓವರ್, ಮಂಗಳೂರು ಫ್ಲೈಓವರಿಗೆ ಮತ್ತು ಕಾರವಾರ ಫ್ಲೈಓವರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಕಾಣಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನಮ್ಮ ಕಾರವಾರದ ಪ್ಲ್ಯಾಟ್ಫಾರ್ಮಿಗೆ ಯಾವುದೇ ಕೂಡ ಮೇಲ್ಛಾವಣಿ ಇಲ್ಲ, ಮೇಲ್ಗಡೆ ಸೀಟ್ ಹಾಕಲಿಲ್ಲ. ನೋಡಿ ಯಾವುದೇ ಒಬ್ಬ ರೋಗಿ, ಪಾಪ ನಾವು ಕಾರವಾರದಿಂದ ಇಲ್ಲಿ ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಹಾರ್ಟ್ ಸ್ಪೆಷಲಿಸ್ಟ್ ಇಲ್ಲ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇಲ್ಲ, ಮತ್ತು ಯಾವುದೇ ಒಂದು ರೋಗಿಗಳಿಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ನಮ್ಮ ಕಾರವಾರದ ರೋಗಿಗಳು ಇಲ್ಲಿ ನೋಡಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಗೆ ಬರಬೇಕಾದ್ರೆ, ಸೆಕೆಂಡ್ ಫ್ಲೋರ್ಮಿಗೆ ಇಳಬೇಕಾದ್ರೆ ಇಲ್ಲಿಂದನೇ ಇಳಿಬೇಕಾಗತ್ತೆ. ಯಾವುದೇ ಮೇಲ್ಛಾವಣಿ ಇಲ್ಲ ನೋಡಿ, ಯಾವುದೇ ಮೇಲ್ಗಡೆ ಮೇಲ್ಛಾವಣಿನೇ ಇಲ್ಲ ನೋಡಿ. ಇಷ್ಟು ದೂರ ಹೋಗ್ತಾ ಇದ್ದೇನೆ ನಾನು, ಕಾಣಿಸ್ತಾ ಇದ್ದೇನೆ ನಿಮಗೆ ನೋಡಿ. ಮಳೆಗಾಲದಲ್ಲಿ ಮಳೆಯಲ್ಲಿ ಒಬ್ಬ ರೋಗಿ ಮಳೆಯಲ್ಲಿ
ಅವನು ಛತ್ರಿ ಇಲ್ಲದೆ ಹೋದರೆ ಅವನ ಪಾಪ ಅದೇ ಫುಲ್ಲು ಅವನ ಮೈ ಮೇಲೆ ಎಲ್ಲ ಮಳೆ ನೀರು. ನೋಡಿ ಎಲ್ಲಿದೆ ಮೇಲ್ಛಾವಣಿ, ಮೇಲ್ಛಾವಣಿನೇ ಇಲ್ಲ, ಮೇಲ್ಗಡೆ ಯಾವುದೇ ಸೀಟ್ ಕೂಡ ಹಾಕಲಿಲ್ಲ ಇವರು. ನೋಡಿ ಎಲ್ಲಿದೆ ನೋಡಿ, ಅದನ್ನೇ ಇದು ನಮ್ಮ ರೈಲ್ವೆ ಸ್ಟೇಷನ್. ಎಲ್ಲಿದೆ ಮೇಲ್ಛಾವಣಿ ನಮ್ಮ ಕಾರವಾರಕ್ಕೆ? ಕಾರವಾರ ಬಸ್ ಸ್ಟಾಪಲ್ಲಿಯೂ ಕೂಡ ಮೇಲ್ಛಾವಣಿ ಇಲ್ಲ, ಕಾರವಾರದ ರೈಲ್ವೆ ಸ್ಟೇಷನ್ ಕೂಡ ಮೇಲ್ಛಾವಣಿ ಇಲ್ಲ. ಇದಕ್ಕೆ ಜನರೇ ಉತ್ತರ ನೀಡಬೇಕಾಗತ್ತೆ. ನನಗಂತೂ ಭಾಳ ಬೇಸರ ಆಗ್ತಾ ಇದೆ. ನಮ್ಮ ಕಾರವಾರಕ್ಕೆ ಈ ರೀತಿ ರೋಗ ಯಾಕಾಗಿದೆ? ಇಷ್ಟೆಲ್ಲ ಜನಪ್ರತಿನಿಧಿಗಳು ಕಾರವಾರ ಹಾಗಾಗಬೇಕು, ಕಾರವಾರ ಹೀಗೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಎಷ್ಟು ಜನಪ್ರತಿನಿಧಿ ಬಂದ್ಕೊಂಡು ಹೋದ್ರು. ಸ್ಟಾರ್ಟ್ ಆಗಿದೆ ಹೇಳಿ ಇದು ರೈಲ್ವೆ ಸ್ಟೇಷನ್ನು? ಎಷ್ಟು ವರ್ಷ ಇತ್ತು ರೈಲ್ವೆ ಸ್ಟೇಷನ್ ಆಗಿ ಇಲ್ಲಿ? ಆದರೆ ಒಂದು ಮೇಲ್ಛಾವಣಿ ಇಲ್ಲ. ನಮ್ಮ ಜನರು ಪಾಪ ರೋಗಿಗಳು ಇಲ್ಲಿ ಬಂದರೆ ಇದೇ ಈ ಒಂದು ಫ್ಲೈಓವರಿಂದ ಬಂದರೆ, ಅಂದರೆ ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಗೆ ಹೋಗೋದಿದ್ದರೆ ನೋಡಿ ಯಾವ ರೀತಿ ಆಗತ್ತೆ ಪರಿಸ್ಥಿತಿ. ಮಳೆಯಲ್ಲಿ ಅವರು ಇದು ನೆನಿತಾನೆ ಬರಬೇಕು, ಮಳೆ ನೀರನ್ನು ಮೈ ಮೇಲೆ ತಗೊಂಡೇ ಬರಬೇಕು. ಅಂಥ ಪರಿಸ್ಥಿತಿ. ರೋಗಿಗಳು ಹೆಂಗೆ ಬರೋರು ಹೇಳಿ ಇಲ್ಲಿಂದ? ಒಂದು ಮೇಲ್ಛಾವಣಿ ಇಲ್ಲ. ನೋಡಿ ಎಷ್ಟು ಗಲೀಜ, ನೋಡಿ ನೋಡಿ ಕಾಣಿಸ್ತಾ ಇದೆ ನಾನು, ಎಷ್ಟು ಗಲೀಜು ಮಾಡಿ ಹಾಕಿದ್ದಾರೆ ನೋಡಿ ಇಲ್ಲಿ. ಒಂದು ಮೇಲ್ಛಾವಣಿ ಇಲ್ಲ. ನೀವೇ ಹೇಳಿ, ನಾನು ಕಾರವಾರ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದ್ರ ಬಗ್ಗೆ ನೀವೇನು ಪ್ರತಿಕ್ರಿಯೆ ಕೊಡ್ತೀರಾ? ನೋಡಿ ನಮ್ಮ ಮನೆ ಮಠನ ತೊಗೊಂಡ್ರು ಇವರು ರೈಲ್ವೆ ಡಿಪಾರ್ಟ್ಮೆಂಟ್ದವರು. ಆದರೆ ಇವ್ರಿಗೆ ಮೇಲ್ಛಾವಣಿ ಮಾಡಲಿಕ್ಕಾಗಲ್ವಾ? ನಾವು ಏನು ಕೇಳ್ತಾ ಇದ್ದೀವಿ ಇವರಿಗೆ? ನಮಗೊಂದು ಅನುಕೂಲ ಮಾಡಿಕೊಡಿ ಅಂತ. ನಮ್ಮವ್ರು ಇದ್ದಾರೆ ಕಾರವಾರದವರು, ಏನು ಹೇಳ್ತಾರೆ ಕೇಳುವ. ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಿಗೆ ಫ್ಲೈಓವರು ಮತ್ತು ಕಾರವಾರಿಗೆ ಫ್ಲೈಓವರಿಗೆ ನಾವು ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಯಾಕೆ ಅಂತ ಹೇಳಿದರೆ, ಮಂಗಳೂರು ಫ್ಲೈಓವರ್ ಪ್ಲಾಟ್ಫಾರ್ಮಿಂದ ಮೇಲೆತ್ತೇವೆ, ಇದು ತುಂಬ ಲಾಂಗ್ ಇದೆ. ಯಾವುದೇ ಒಂದು ರೋಗಿಗೆ ನಾವು ತಗೊಂಡು ಒಂದೇ ಪ್ಲಾಟ್ಫಾರ್ಮ್ ಎರಡನೇ ಪ್ಲಾಟ್ಫಾರ್ಮ್ ತಗೊಂಡು ಹೋಗ್ಬೇಕಾದ್ರೆ ಯಾವುದೇ ಸುವಿಧಾ ಇಲ್ಲ. ಒಂದು ನಾವು ತಳ್ಕೊಂಡು ಹೋಗ್ಬೇಕು ಒಂದು ವೀಲ್ ಚೇರ್ ಅಲ್ಲಿ, ತುಂಬಾ ಲಾಂಗ್ ಇದೆ. ಮತ್ತೆ ಅದು ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಯಾವ್ದು ಟ್ರೈನ್ ಇಲ್ಲಲ್ಲ, ಒಂದ್ 2 ನಿಮಿಷ ಟ್ರೈನ್ ಇಲ್ಲದೆ ಹೋಗುತ್ತೆ. ಅದಾಯ್ತು ಒಂದೇದು. ಎರಡನೇದಾಗಿ ಮಳೆಗಾಲದಲ್ಲಿ ಈ ಮೇಲ್ಛಾವಣಿ ಇಲ್ಲ, ಯಾವ್ದಕ್ಕೂ ಯಾವ್ದು ಬಂದೇ ಇಲ್ಲ ಇಲ್ಲಿ. ಇದು ಏನು ಗೌರ್ಮೆಂಟ್ ಹತ್ರ ದುಡ್ಡು ಇಲ್ವೋ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ಇದು. ಯಾರ ಹತ್ರ ದುಡ್ಡು ಇಲ್ಲ, ನಮ್ ಶಾಸಕರಿಗೆ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು, ಎಂಪಿಗೆ ಹೇಳ್ಬೇಕು, ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೌದು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಸಿಟಿ ಕಾರವಾರ ಸಿಟಿ, ಕರ್ನಾಟಕದ ಡಿಸ್ಟ್ರಿಕ್ಟ್ ಪ್ಲೇಸ್ ಇದು, ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ ಇದಕ್ಕೆ. ಇದೇ ಕಾಶ್ಮೀರನ? ಈಗ ಮಳೆಗಾಲದಲ್ಲಿ ಜನ ಒಂದೇ ಪ್ಲಾಟ್ಫಾರ್ಮ್ ಎರಡನೇ ಪ್ಲಾಟ್ಫಾರ್ಮ್ ನೋಡಿ ಎಷ್ಟು ಲಾಂಗ್ ಇದೆ, ನೋಡಿ ಎಷ್ಟು ಲಾಂಗ್. ಪಾಪ ಜನರು ಯಾವ ರೀತಿ ಹೋಗ್ಬೇಕು ಹೇಳಿ? ನೆನಿತೆ ಹೋಗ್ಬೇಕು, ನೆನಿತೆ ಹೋಗ್ಬೇಕು. ಇದಕ್ಕೆ ಕೇಳೋರು ಯಾರು ಇಲ್ಲ ಇಲ್ಲಿ. ಏನು ಹೇಳಿದ್ರಿ, ನಮ್ಮ ಕಾರವಾರ ಪರಿಸ್ಥಿತಿ ನೋಡ್ರಿ ಈ ಥರ. ಮಂಗಳೂರು ನೋಡಿದ್ರೆ ಇವ್ರಿಗೆ ಮರ್ಯಾದೆ ಆಗಬೇಕು. ಅದೇ ಮತ್ತೆ ಮಂಗಳೂರಲ್ಲಿ ನೋಡಿದ್ರೆ ಇವ್ರಿಗೆ ಮರ್ಯಾದೆ ಆಗಬೇಕು. ಮತ್ತೇನು ಕೇಳಿ ಒಂದು ಮೇಲ್ಛಾವಣಿ ಇಲ್ಲ, ಮತ್ತು ಏನಾದರೂ ರೋಗಿಗಳು ಹೋಗೋದು ಇಲ್ಲ. ಈಗ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ತಾರೆ? ಮಳೆ ಬಂದರೆ ಅದು ಮಳೆಗಾಲ ಭಾಳ ಕಷ್ಟ ಆಗ್ತದೆ. ಆದ್ರೆ ಇಲ್ಲಿ ಸ್ವಲ್ಪ ಕಣ್ಣು ಹಾಯಿಸ್ಬೇಕಿತ್ತಲ್ವಾ ಕಾಗೇರಿ ಸಾಹೇಬ್ರು ಕೂಡ? ಏನು ಹೇಳ್ತೀರಿ ಈ ಥರ ಎಲ್ಲ ಕೆಲಸ ವರ್ಕ್ ಯಾವುದೂ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಇಲ್ಲಿ ಮನಸ್ಸೇ ಬರಲ್ಲ ಕಾರವಾರದಲ್ಲಿ. ಯಾಕೆ ಹಾಗೆ? ನಮ್ಮ ಕಾರವಾರ ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಬಸ್ ಸ್ಟ್ಯಾಂಡಿಗೆ ಮೇಲ್ಛಾವಣಿ ಇಲ್ಲ, ಇಲ್ಲಿ ರೈಲ್ವೆ ಸ್ಟೇಷನ್ ನೋಡಿದ್ರೆ ರೈಲ್ವೆ ಸ್ಟೇಷನ್ಗೆ ಮೇಲ್ಛಾವಣಿ. ಈ ಕಾರವಾರಕ್ಕೆ ಮೇಲ್ಛಾವಣಿ ಇಲ್ಲ ಇರೋದು. ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಜನರಿಗೆ ಇವ್ರು ಏನು ಮಾಡ್ತಾರೆ? ನಾವು ಯಾಕೆ ಓಟ್ ಹಾಕ್ಬೇಕು ಇವರನ್ನ? ಯಾಕೆ ಗೆಲ್ಸ್ಬೇಕು ಹೇಳಿ? ಬಹಳ ಬೇಸರ ಆಗ್ತಾ ಇದೆ ನಮ್ಗೆ. ಕೇಳಿದ್ರೆ ನಾವೆಲ್ಲ ಸಾಫ್ಟ್ ಅಲ್ಲ ಈ ಕಡೆ ಎಲ್ಲ, ಹಾಗಾಗಿ ಅದೇ ಒಂದು ಏನು ಇದು ಮಾಡ್ಕೊಂಡಿದ್ದಾರೆ. ಕೇಳಿದ್ರೆ ಮಾಡ್ತಾರೆ, ಯಾರು ಕೇಳೋರಿಲ್ಲ. ಇಲ್ಲಿಯ ನಾವು ಪ್ರಯಾಣ ಮಾಡಿದಂಥ ನಮ್ಮ ಸಹೋದರರು ಮಾತಾಡಿದ್ದಾರೆ. ಏನಂದರೆ ಭಾಳ ಬೇಸರ ಆಯಿತು. ನಾವು ಇಲ್ಲಿ ಹೋಗಿದ್ವಿ, ಎಲ್ಲಿ ಮಂಗಳೂರು ಹೋಗಿದ್ವಿ, ಅಲ್ಲಿ ಮೇಲ್ಛಾವಣಿ ನೋಡಿದ್ವಿ. ಕಾರವಾರಕ್ಕೆ ಮೇಲ್ಛಾವಣಿ ನಿಮ್ಗೆ ಕಾಣಿಸ್ತಾ ಇದ್ದಾರೆ, ಎಲ್ಲ ಕಡೆ ಮೇಲ್ಛಾವಣಿ ಇದೆ. ರೋಗಿಗಳು ಪಾಪ ನಮ್ಮ ಕಾರವಾರದಲ್ಲಿ ಒಳ್ಳೆ ಆಸ್ಪತ್ರೆ ಇಲ್ಲ ಅಂತ ಹೇಳ್ಕೊಂಡು ನಮ್ಮವರೆಲ್ಲ ಮಂಗಳೂರು ಉಡುಪಿ ಹೋಗ್ತಾರೆ. ಇಲ್ಲಿ ರೋಗಿಗಳನ್ನ ಯಾವ ರೀತಿ ತೊಗೊಂಡು ಹೋಗ್ಬೇಕು ನೋಡಿ. ಒಂದು ಮೇಲ್ಛಾವಣಿ ಇಲ್ಲ, ಎಷ್ಟು ಲಾಂಗ್ ಮಾಡಿದ್ದಾರೆ, ಎಷ್ಟು ಲಾಂಗ್. ಎಲ್ಲ ಕಡೆ ಕಾರವಾರದಲ್ಲಿ ಎಲ್ಲದು ಇವ್ರು ಬರೀ ದುಡ್ಡು ತಿನ್ನೋದು. ಇಲ್ಲಿ ಪಾಪ ಬೆಂಗಳೂರು ಟ್ರೈನು ಎಲ್ಲ ಆ ಕಡೆ ನಿಲ್ತದೆ, ನಾನು ನೋಡ್ತೇನೆ. ಆ ಸೈಡ್ ನಿಂತಾಗ ಎಲ್ಲ ಕೂಡ ಒದ್ದೆ ಹಾಕೊಂಡು ಬರ್ತಾರೆ. ನಮ್ಮದು ಒಂದು ಡಿಸ್ಟಿಕ್ ಪ್ಲೇಸು, ಇಲ್ಲಿ PC ಅಂತ ದೊಡ್ಡ ಪ್ರಾಜೆಕ್ಟ್ ಇದೆ, ಅದ ನಂತರ ಸೀಬಡ್ ಇದೆ, ಅದ ನಂತರ KPC ಇದೆ. ಇದು ಖಾಲಿ ಕಾರವಾರ ಹೆಸರಿಗೆ ಅಷ್ಟೇನಾ? ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್, ಮತ್ತು ಈ ನೇವಲ್ದವರು ಸೆಂಟ್ರಲ್ ಗೌರ್ಮೆಂಟು, ಮತ್ತು ಇದು ನಮ್ಮ NPC ಸೆಂಟ್ರಲ್ ಗೌರ್ಮೆಂಟು. ಈ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇದ್ರು ಕೂಡ ಇಂಥ ದನದ ಕೊಟ್ಟಿಗೆ ಹಾಗೆ ಕಟ್ಟಿದ್ದಾರೆ. ಇದು ಎಷ್ಟು ಲಾಂಗ್ ಫ್ಲೈಓವರ್ ನೋಡಿ, ಎಷ್ಟು ಲಾಂಗ್ ಫ್ಲೈಓವರ್. ಆ ಫ್ಲೈಓವರ್ಗೆ ಛಾವಣಿನೇ ಇಲ್ಲ. ಏನು ಹೇಳೋದು ಇವರಿಗೆ?
ರೈಲ್ವೆ ಕಟ್ಟಿ ರೈಲ್ವೆ ಮಾಡಿ ಕಾರವಾರದ ಡಿಸ್ಟಿಕ್ ಪ್ಲೇಸಲ್ಲಿ ರೈಲ್ವೆ ಮಾಡಿ ಎಷ್ಟು ವರ್ಷ ಆಯಿತು, ಇನ್ನೂವರೆಗೆ ಈ ಜನಪ್ರತಿನಿಧಿಗಳು ಮಲಗಿಬಿಟ್ಟಿದ್ದಾರೆ. ಕಾಗೇರಿ ಸಾಹೇಬ್ರಿಗೆ ನಾನು ಹೇಳ್ತಾ ಇದ್ದೇನೆ, ನೋಡಿ ಸಾಹೇಬ್ರೆ, ನೀವು ಮೊನ್ನೆ ಬಂದ್ಕೊಂಡು ರೈಲ್ವೆ ಸ್ಟೇಷನ್ದಲ್ಲಿ ಈ ಮಹಿಳೆಯರದ್ದು ಒಂದು ಪಿಂಕ್ ಗ್ಯಾಲರಿಯನ್ನು ಓಪನ್ ಮಾಡಿ ಹಾಕಿದ್ದೀರಿ, ಖುಷಿ ಆಯಿತು. ಆದರೆ ಇದು ನೋಡಿದ್ರಾ? ಇಲ್ಲ, ಇದೊಂದು ನೋಡಬೇಕಿತ್ತು, ಇದೊಂದು ಮಾಡಬೇಕಿತ್ತು ನೀವು. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ MP ಹಾಕ್ಕೊಂಡು ನಿಮ್ಗೆ ಸೆಂಟ್ರಲಿಗೆ ಬರ್ತದೆ ಅಂತ ಹೇಳ್ಕೊಂಡು ನಾನು ಸೆಂಟ್ರಲಿಗೆ ಬರ್ತದೆ. ಇದು ಕೇಂದ್ರ ಸರ್ಕಾರದ ಕೆಲಸ, ಇದು ಕೇಂದ್ರ ಸರ್ಕಾರದ ಕೆಲಸ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇದು ಆದಷ್ಟು ಬೇಗ ನೀವು ಮಾಡಲೇಬೇಕು, ಇಲ್ದಿದ್ರೆ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು ಖಂಡಿತ. ಕಾರವಾರ ಬಸ್ ಸ್ಟ್ಯಾಂಡು ಹಾಳು ಬಿದ್ದಿದೆ, ಕಾರವಾರ ರೈಲ್ವೆ ಸ್ಟೇಷನು ಹಾಳು ಬಿದ್ದಿದೆ. ಅಷ್ಟು RN24 ವಾಯ್ಸ್ ಕಾರವಾರದ ಸುದ್ದಿ. ಮುಂದೆ ನೋಡುವ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್.